ಗುರುಗಳೇ, ರಾಜ್ಯಾದ್ಯಂತ ಒಂದು ಪಂಚಮಶಾಲಿ ಜನಾಂಗಕ್ಕೆ ಒಂದು ಶಕ್ತಿ ತುಂಬುವಂಥ ಒಬ್ಬರು ಕ್ಯಾಪ್ಟನ್ ಸಿಕ್ಕಿದ್ದಾರೆ ನಮಗೆ. ಎಷ್ಟೋ ದಿನಗಳಿಂದ ಈ ಪಂಚಮಶಾಲಿ ಜನಾಂಗ ಎಚ್ಚೆತ್ತುಗೊಳ್ಳದೆ ತಮ್ಮ ಕೆಲಸ ಮಾಡ್ತು, ಒಕ್ಕಲಿಗರ ಕೆಲಸ ಮಾಡ್ತಾ, ಹೊಲಮನೆ ಕೆಲಸ ಮಾಡ್ತಾ ಶಾಂತರಾಗಿದ್ದರು. ಆದರೆ ಇವತ್ತು ಆ ಜನ ಎಚ್ಚೆತ್ಕೊಂಡಿದ್ದಾರೆ. ಅದಕ್ಕೆ ನೀವೊಂದು ದೋಣಿಯಲ್ಲಿ ಎಲ್ಲರನ್ನೂ ತೆಗೆದುಕೊಂಡು ಹೋಗ್ತಾಯಿದ್ರಿ. ಈ ಪಂಚಮಶಾಲಿಗೆ ಶಕ್ತಿ ತುಂಬಲಿಕ್ಕೆ ಯಾವ ದೇವರು ನಿಮಗೆ ಅದನ್ನು ಶಕ್ತಿ ಕೊಟ್ಟ? ಇವತ್ತು ಜಯಮೃತ್ಯುಂಜಯ ಸ್ವಾಮಿಗಳು ಇಲ್ಲಿ ಬಂದಿದ್ದಾರೆ. ರಾಜ್ಯಕ್ಕೆ ಒಂದು ಚೈತನ್ಯದ ಚಿಲುಮೆಯಾಗಿದೆ. ಮಲೆಗೌಡರು ಅವ್ರಿಗೆ ಇನ್ನೂ ಗೊತ್ತಿದ್ದಿರಲಿಲ್ಲ ನಾವು ಲಿಂಗಾಯತರು ಅಂತ. ಆದರೆ ಇವತ್ತು ಅವರೂ ಸಹಿತ, ಮಲೆಗೌಡರು ಸಹಿತ ನಿಮ್ಮ ಜೊತೆ ಕೂಡಿದ್ದಾರೆ, ದೀಕ್ಷೆಯಲ್ಲಿ ಬಂದಿದ್ದಾರೆ. ಇದಕ್ಕೆ ಏನು ಸಂದೇಶ ಆಡ್ತೀರಾ ಸರ್? ಸುಮಾರು 14 ವರ್ಷ ಆಯಿತು ಪಂಚಮಸಾಲಿ ಪೀಠಕ್ಕೆ ಗುರುಗಳಾದ ಮೇಲೆ ಒಂದಿನ ಮಠದಲ್ಲಿ ಕುಳಿತಿಲ್ಲ ನಾನು. ದಿನದ 24 ಗಂಟೆನೂ ಸಹ ನಿರಂತರವಾಗಿರ್ತಕ್ಕಂಥ ಸಂಘಟನೆ, ಪ್ರವಾಸ, ಜನರ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ಮತ್ತು ಅವರ ಆಶೋತ್ತರಗಳಿರೋದು ಎಲ್ಲಕ್ಕೂ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಅದು ಎಲ್ಲೇ ಒಂದು ಕಡೆ ಇಷ್ಟೆಲ್ಲ ಮಾಡಿದಾಗ ಸಹ ನಮ್ಮ ವಿದ್ಯಾರ್ಥಿಗಳು ಕೇಳುವಂಥ ಕೊನೆಯ ಪ್ರಶ್ನೆ ಒಂದೇ ಆಗಿತ್ತು. ಸ್ವಾಮೀಜಿ, ನಮ್ಮ ಸಮುದಾಯಕ್ಕೆ ಇವತ್ತಿನವರೆಗೂ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯ ಇಲ್ಲ. ಯಾವ ಸವಲತ್ತಿಲ್ಲ. ಮುಖ್ಯವಾಗಿ ನಾವು ಓದುವಂಥ ಮಕ್ಕಳಿಗೆ ನಮ್ಮ ಪ್ರತಿಭೆ ಇದ್ದಾಗ್ಯೂ ಸಹ ನಾವು ಶಿಕ್ಷಣದಿಂದ ಮತ್ತು ಉದ್ಯೋಗದಿಂದ ವಂಚಿತರಾಗ್ತಿದ್ದೀವಿ. ಇದ್ರ ಬಗ್ಗೆ ತಾವು ಹೋರಾಟ ಮಾಡಬೇಕು ಅಂತೇಳಿ ಅನೇಕ ವಿದ್ಯಾರ್ಥಿಗಳು 14 ವರ್ಷಗಳ ಕಾಲ ಯಾವುದೇ ಊರಿಗೆ ಹೋದರೂ ಈ ಪ್ರಶ್ನೆನ ಕೇಳ್ತಾಯಿದ್ರು. ಆಗ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಆಡಬೇಕು, ಇದಕ್ಕೂ ನ್ಯಾಯ ಸಿಗಲೇಬೇಕನ್ನೋ ಉದ್ದೇಶಕ್ಕೆ 14 ವರ್ಷಗಳ ನಿರಂತರವಾಗಿರ್ತಕ್ಕಂಥ ಹೋರಾಟದ ಸಂಘಟನೆ ಅನುಭವ ಈ ಹೋರಾಟಕ್ಕೆ ಒಂದು ಅಣಿ ಮಾಡ್ತು. ಹಾಗಾಗಿ ಜನರ ಸ್ಪಂದನೆ ನನಗೆ ದೊಡ್ಡ ಶಕ್ತಿ. ಜನರು ಇಟ್ಟಿರ್ತಕ್ಕಂಥ ನಂಬಿಕೆಯೇ ನನಗೆ ದೊಡ್ಡ ಸ್ತ್ರೀರಕ್ಷೆ. ಹಾಗಾಗಿ ಅವರೇನು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಈ ಹೋರಾಟಕ್ಕೆ ಕೈ ಜೋಡಿಸಿದ ಪರಿಣಾಮ ಇವತ್ತು ಇಡೀ ಭಾರತ ದೇಶದ ಇತಿಹಾಸದಲ್ಲಿ 2 ವರ್ಷಗಳ ಕಾಲ ನಿರಂತರವಾಗಿ ಒಂದು ಧಾರ್ಮಿಕ ಗುರುಗಳು ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿದ್ದು ಇದೇ ಮೊದಲು ಅಂತ ಹೇಳಿದ್ರೆ ತಪ್ಪಲಿಕ್ಕಿಲ್ಲ. ಇಂಥ ಒಂದು ಶಕ್ತಿ ಬರಲಿಕ್ಕೆ ಮೂಲ ಕಾರಣ ನಮ್ಮ ಭಕ್ತರ ಭಕ್ತಿ, ಅವರ ಮಾತೃ ವಾತ್ಸಲ್ಯ, ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಕೊಡೋ ಬೆಂಬಲವೇ ನನಗೆ ಹಂಬಲಾಗಿದೆ. ಈಗ ಗುರೂಜಿಯವರೇ, ಒಂದು ಭಾಳ ಪ್ರಮುಖವಾದ ಪ್ರಶ್ನೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತ ವಿದ್ಯಾಸಂಸ್ಥೆಗಳು ಬಹಳಷ್ಟು ಹೆಮ್ಮರವಾಗಿ ಬೆಳೆದಿದ್ದಾವೆ. ಅನೇಕ ರೀತಿ ಅಲ್ಲಿಯೂ ಸಹಿತ ಬಡ ಪಂಚಮಶಾಲಿ ಲಿಂಗಾಯತರು ಬಡವರಿದ್ದಾರೆ. ಅವರೇ ಯಾಕೆ 25% ಲಿಂಗಾಯತ ಪಂಚಮಶಾಲಿಯವರಿಗೆ ಮೀಸಲಾತಿ ಇಡಬೇಕು? ಯಾಕಂದರೆ ಸರ್ಕಾರ ಈಗೆಲ್ಲ ಪದೇ ಪ್ರತಿಯೊಂದು ಖಾಸಗೀಕರಣ ಮಾಡ್ತಾ ಹೋಗ್ತಾ ಇದೆ. ಈಗ ಪಂಚಮಶಾಲಿಗೆ 2A ಮೀಸಲಾತಿ ಕೊಟ್ಟರಂದರೆ ನಾಳೆ ನಮ್ಮ ಮಕ್ಕಳು ಸರ್ಕಾರಿ ನೌಕರಿ ಸಿಗೋದು ಅಷ್ಟು ಕಠಿಣ. ಖಾಸಗೀಕರಣದತ್ತ ಸರ್ಕಾರ ಪ್ರತಿಯೊಂದು ತೀರ್ಮಾನ ತೆಗೆದುಕೊಳ್ತಾ ಇದೆ. ಈಗ ಬೃಹತ್ ಪ್ರಮಾಣದಲ್ಲಿ ಇದ್ದಂಥ ದೊಡ್ಡ ಸಂಸ್ಥೆಗಳಲ್ಲಿ 25% ಪಂಚಮಶಾಲಿ ಬಡ ಲಿಂಗಾಯತ ಮಕ್ಕಳಿಗೆ ಮೀಸಲಿಡಬೇಕಂತ ಕೆಲವು ಪ್ರಮುಖ ಪಂಚಮಶಾಲಿ ಜನಾಂಗದವರು ನಮ್ಮನ್ನು ಕೇಳ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಾ ಸ್ವಾಮೀಜಿಯವರು? ಇದೊಂದು ಭಾಳ ಒಳ್ಳೆಯ ಆಲೋಚನೆ. ಈಗ ಮೊದಲನೇ ಹಂತವಾಗಿ ಸರ್ಕಾರದಿಂದ ಬಹುವರ್ಷಗಳ ಹಕ್ಕೊತ್ತಾಯವನ್ನು ಈಡೇರಿಸಿಕೊಳ್ಳುವಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಇದಾದ ನಂತರ ಪಂಚಮಸಾಲಿ ಸಮಾಜರು ಕೊಟ್ಟಂತಹ ಭೂಮಿ, ನಾವು ಕೊಟ್ಟಂಥ ದೇಣಿಗೆ, ನಾವು ಕೊಟ್ಟಂಥ ಸಹಾಯದ ಮೂಲಕವಾಗಿ ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದಲ್ಲಿ 70ರಷ್ಟಿವೆ. ಆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಬಹುತೇಕ ಭೂಮಿ ಕೊಟ್ಟವರು, ಆಮೇಲೆ ಅದಕ್ಕೆ ಆರ್ಥಿಕ ಸಹಕಾರ ಕೊಟ್ಟವರಲ್ಲಿ ಪಂಚಮಸಾಲಿ ಲಿಂಗಾಯತರ ಪಾತ್ರ ಭಾಳ ದೊಡ್ಡದು. ಹಾಗಾಗಿ ಸರ್ಕಾರದಿಂದ 2A ಮೀಸಲಾತಿ ಪಡ್ಕೊಂಡ್ಮೇಲೆ ನಮ್ಮ ಸಮಾಜದ ಎಲ್ಲ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ, ಚಿಂತನೆ ಮಾಡ್ತೀನಿ. ಅಂಥ ಸಂದರ್ಭ ಅಂದರೆ ನಮ್ಮ ಸಮುದಾಯದವರು ಕಟ್ಟಿರ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹ ಉಳಿದವು ಕೇಳೋಕ್ಕೆ ನಮಗೆ ಬರೋದಿಲ್ಲ. ನಮ್ಮ ಸಮುದಾಯದ ಋಣದಲ್ಲಿರತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದಾವಲ್ಲ, ಆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲೂ ಸಹ ನೀವು ಹೇಳೋ ರೀತಿಯಲ್ಲಿ ವರ್ಷಕ್ಕೆ ಇಷ್ಟು ಮಕ್ಕಳಿಗೆ ಉಚಿತವಾಗಿರ್ತಕ್ಕ ಶಿಕ್ಷಣ ಕೊಡುವಂಥ ಹಿನ್ನೆಲೆಯೊಳಗೆ ಅವರ ಆಡಳಿತ ಮಂಡಳಿ ಜೊತೆ ಚರ್ಚೆ ಮಾಡಿ ಅವರ ಮನವೊಲಿಸಿ ಆ ಮೂಲಕ ಅಲ್ಲಿ ಸಹ ನ್ಯಾಯ ಪಡ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಖಂಡಿತವಾಗಿ ಈ 2A ಮೀಸಲಾತಿ ಹೋರಾಟಕ್ಕೆ ಯಶಸ್ಸು ಸಿಕ್ಕ ನಂತರ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮನವೊಲಿಸಿ ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಲಿಕ್ಕೆ ನಾನು ಹೋರಾಟ ಮಾಡ್ತೀನಿ. ಈ ದಾಸೋಹ ಮತ್ತು ಕಾಯಕ ಕೆಲಸ ಮಾಡಿದಂಥ ಪಂಚಮಶಾಲಿ ಜನಾಂಗ ಸ್ವಾಮೀಜಿಯವರೇ, ಇದೊಂದು ಭಾಳ ಒಂದು ಒಳ್ಳೆಯ ಪ್ರಶ್ನೆ ಇದೆ. ನಾನು ಕೇಳ್ತಾ ಇದ್ದೀನಿ ನಿಮಗೆ. ಕಾಯಕ ಮತ್ತು ದಾಸೋಹ ಕೆಲಸ ಮಾಡುವಂಥ ಪಂಚಮಶಾಲಿಯವರು ಅವರು ತಮ್ಮ ಬೆಳೆದಂಥ ಬೆಳೆಯಲ್ಲಿ ಬಂದಂಥ ಕಾಳಿನಲ್ಲಿ 25% ಇನ್ನಿತರ ಬಡವರಿಗೆ ಕೊಟ್ಟವರು ಉಳಿದಿದ್ದು 75% ಮಾರಲಿಕ್ಕೆ ಹೋಗ್ತಾರೆ.
ಇಂಥ ಈ ಪಂಚಮಶಾಲಿ ಜನಾಂಗ ಇವರನ್ನು ಉಪಯೋಗ ತೆಗೆದುಕೊಂಡು 7-8 ಸಾರಿ ಶಾಸಕರು ಸಹಿತ ಆದರು. ಇವತ್ತು ಕರ್ನಾಟಕದಲ್ಲಿ ಯಾರೂ ಸಹಿತ ಇವತ್ತು ಪಂಚಮಶಾಲಿಯವರನ್ನು ಎಚ್ಚರಗೊಳಿಸುವಂಥ ಕೆಲಸ ಮಾಡಲಿಲ್ಲ. ಅದಕ್ಕೆ ನಮಗೊಬ್ಬರು ದೇವ್ರು ಸಿಕ್ಕಂಗೆ ಸಿಕ್ಕಾರೆ ಜಯಮೃತ್ಯುಂಜಯ ಸ್ವಾಮಿಗಳು. ನಾವಿವತ್ತು ಎಚ್ಚೆತ್ತಿದ್ದೀವಿ, ಜಾಗೃತಾಗಿದ್ದೀವಿ. ಇನ್ನು ರಾಜಕೀಯ ರಂಗದಲ್ಲಿ ನಾವು ಪ್ರಮುಖ ಅಸ್ತ್ರವಾಗಿ ನಾವು ಇನ್ನು ಮುಂದೆ ಬೆಳಿತೀವಿ ಅಂತ ಈಗ ಸರ್ಕಾರನೂ ಸಹಿತ ಈಗ ಪಂಚಮಶಾಲಿಯನ್ನು ನೋಡ್ತಾ ಇದೆ. ಪಂಚಮಶಾಲಿ ಏನು ತೀರ್ಮಾನ ತಗೊಳ್ತೆ ಆ ಸರ್ಕಾರ ಬರುತ್ತೆ ಅಂತ. ಮೊದಲಿಂದನೂ ಸಹ ಪಂಚಮಸಾಲಿ ಸಮಾಜ ಯಾವತ್ತು ರಾಜಕೀಯ ಪ್ರಜ್ಞೆಯನ್ನು ಅಳವಡಿಸಿಕೊಂಡಿಲ್ಲ. ಎಲ್ಲರೂ ನಮ್ಮವರು ನಮ್ಮಂಥ ವಿಶಾಲ ಭಾವನೆಯಿಂದ ಎಲ್ಲರಿಗೂ ಮತವನ್ನು ಹಾಕ್ಕೊತ ಬಂದಿದ್ವಿ. ಆದರೆ ದುರ್ದೈವ ಸಂಗತಿ ಅಂದರೆ ಯಾರು ಮತವನ್ನು ಪಡ್ಕೊಂಡು ಶಾಸಕರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿದ್ದಾರೋ ಅವರು ಕೇವಲ ತಮ್ಮ ಕುಟುಂಬವನ್ನು, ತಮ್ಮ ಸಮುದಾಯಗಳನ್ನು ಮಾತ್ರ ಬೆಳೆಸೋದು ಪ್ರಯತ್ನ ಮಾಡಿದರು. ಅವರನ್ನು ಬೆಳೆಸಿರ್ತಕ್ಕಂಥ ಲಿಂಗಾಯತ ಪಂಚಮಸಾಲಿ ಸಮಾಜದ ಬಗ್ಗೆ ಗಮನ ಕೊಡುವಲ್ಲಿ ವಿಫಲಗೊಂಡು ಅಂತ ಎಲ್ಲೇ ಒಂದು 2-3 ಪ್ರಾಮಾಣಿಕವಾಗಿ ಈ ಸಮಾಜ ಸ್ಪಂದನೆ ಮಾಡಿದರು. 98% ಜನ ಪಂಚಮಸಾಲಿ ಮತಗಳಿಂದ ಆಯ್ಕೆ ಆದಂಥವರು ಈ ಸಮುದಾಯಕ್ಕೆ ಯಾವ ತಮ್ಮ ಅವಧಿಯೊಳಗೆ ಸಾಮಾಜಿಕ ನ್ಯಾಯ ಕೊಡಬೇಕಾಗಿತ್ತು ಆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿಲ್ಲ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆ ಹಿನ್ನೆಲೆ ಒಳಗೆ ಅಂಥ ಒಂದು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೋಸ್ಕರವಾಗಿ ಇವತ್ತು ನಮ್ಮ ಸಮುದಾಯದಲ್ಲಿ ಸಹ ರಾಜಕೀಯ ಪ್ರಜ್ಞೆ ಬರಬೇಕಾಗಿದೆ ಅಂತ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಜಾತಿ ಜನಗಳ ವಿಶ್ವಾಸನ ಪಡ್ಕೊಂಡು ನಾವು ಸಹ ರಾಜಕೀಯ ಪ್ರಾತಿನಿಧ್ಯವನ್ನು ಪಡೆಯುವಂಥ ಹಿನ್ನೆಲೆಯೊಳಗೆ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಇವತ್ತು ನಮ್ಮ ಸಮುದಾಯದಲ್ಲಿ ಒಂದು 20 ಜನ ಶಾಸಕರಿದ್ದಾರೆ. ಅವರೆಲ್ಲರೂ ಸಮುದಾಯದ ಮತಗಳ ಜೊತೆಯಲ್ಲಿ ಉಳಿದ ಸಮುದಾಯಗಳ ಜೊತೆಯಲ್ಲಿ ಸಾಮರಸ್ಯದಿಂದ ಇರುವ ಕಾರಣಕ್ಕೋಸ್ಕರವಾಗಿಯೇ ಅವರು ಶಾಸಕರಾಗಿದ್ದಾರೆ. ಇನ್ನು ನಾವು ಮನಸ್ಸು ಮಾಡಿದರೆ ಕನಿಷ್ಠ 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಸಮಾಜದವರು ನಿರ್ಣಾಯಕರಿದೆ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಲಿಂಗಾಯತ ಗೌಡರು, ಮಲೆನಾಡಿನ ಮಲೆಗೌಡ ಲಿಂಗಾಯತರು, ಕಲ್ಯಾಣದ ದೀಕ್ಷಾ ಲಿಂಗಾಯತರು, ಈ ರೀತಿಯಾಗಿ ಪಟ್ಟಿ ಮಾಡಿದರೆ ಒಟ್ಟು 80 ವಿಧಾನಸಭಾ ಕ್ಷೇತ್ರದಲ್ಲಿ 60% ಮತವನ್ನು ಹೊಂದಿರತಕ್ಕಂಥ ಸಮುದಾಯ. ಹಾಗಾಗಿ ಈ ಹೋರಾಟ ಶುರು ಮಾಡಿದ ಮೇಲೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಗೊತ್ತಾಗಿದೆ, ಇಲ್ಲ ನಾವು ಲಿಂಗಾಯತ ಎಲ್ಲರೂ ಒಂದೇ ಅಂತ ತಿಳ್ಕೊಂಡಿದ್ವಿ. ಆದರೆ ಲಿಂಗಾಯತರೊಳಗೆ ಅತಿ ಹೆಚ್ಚು ರಾಜಕೀಯ ಶೋಷಣೆ ಅನುಭವಿಸಿರ್ತಕ್ಕಂಥ ಸಮಾಜ ಪಂಚಮಸಾಲಿ ಸಮಾಜ. ಖಂಡಿತವಾಗಿ ಇವರಿಗೆ ಅನ್ಯಾಯ ಆಗಿದೆ ಅಂತ ಪ್ರಜ್ಞೆ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಗೊತ್ತಾಗಿದೆ. ಹಾಗಾಗಿ ಬರುವಂಥ ದಿನಮಾನಗಳಲ್ಲಿ 3 ರಾಷ್ಟ್ರೀಯ ಪಕ್ಷಗಳಿಗೆ, 3 ರಾಜಕೀಯ ಪಕ್ಷಗಳಿಗೆ ನಾವೇನು ಕಿಚ್ಚೆ ಪಡ್ತೀನಪ್ಪ ಅಂದರೆ, ನೀವು ನಮ್ಮ ಸಮುದಾಯಕ್ಕೆ ಜನಸಂಖ್ಯೆ ಅನುಗುಣವಾಗಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ. ಅದು ಯಾವುದೇ ಪಕ್ಷ ಇರಲಿ, ನಿಮ್ಮ ಪಕ್ಷಕ್ಕೆ ದುಡ್ದವರಂಥದ್ದನ್ನು ಪರಿಗಣಿಸಿ ಮತ್ತು ಆ ವ್ಯಕ್ತಿ ಯಾವ ರೀತಿಯಲ್ಲಿ ಸಾಮಾಜಿಕವಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಇದಾನೆ ಇಲ್ಲವಂತ ಪರಿಗಣಿಸಿ ಅಂಥ ಅರ್ಹವಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಮುದಾಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಲೂ ಸಹ ಒತ್ತಾಯ ಮಾಡಿ ಕಿಚ್ಚೆ ಪಡ್ತೀನಿ. ಹಾಗಾಗಿ ಸರ್ಕಾರಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಬಿಸಿ ತುಪ್ಪವಾಗಿದೆ ಪಂಚಮಸಾಲಿ ಮೀಸಲಾತಿ ಹೋರಾಟ. ಕಾರಣ ಅಂದರೆ ಇವತ್ತಿನ ಆಡಳಿತಾರೂಢ BJP ಪಕ್ಷಕ್ಕೆ 80% ಮತವನ್ನು ಕೊಟ್ಟವರು ಪಂಚಮಸಾಲಿಗಳು. ಮತವನ್ನು ಕೊಟ್ವಿ, ಆದರೆ ಸರ್ಕಾರದಿಂದ ನಾವು ಇವತ್ತಿನವರೆಗೂ ಯಾವುದೇ ಸೌಲಭ್ಯನ ಪಡ್ಕೊಂಡಿಲ್ಲ. ಭಾಳ ಅಂತಂದರೆ ನಮ್ಮಂಥ ಮಟ್ಟಮಾನಗಳಿಗೆ ಅನುದಾನ ಕೊಟ್ಟಿರ್ಬೋದು, ನಮ್ಮ ಸಮುದಾಯದ ಜನಪ್ರತಿನಿಧಿಗಳಿಗೆ ಮಂತ್ರಿ ಸ್ಥಾನ ಕೊಟ್ಟಿರ್ಬೋದು, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿರ್ಬೋದು. ಅದು ಒಂದು ಪ್ರಾತಿನಿಧ್ಯ ಕೊಟ್ಟಾಗದು. ಅದಕ್ಕಿಂತ ಮುಖ್ಯವಾಗಿ ನ್ಯಾಯ ಬೇಕಾಗಿದೆ ನಮಗೆ, ಸಾಮಾಜಿಕ ನ್ಯಾಯ ಅಂತ. ಸಾಮಾಜಿಕ ನ್ಯಾಯವನ್ನು ಯಾರಲ್ಲಿ ಕೇಳಬೇಕು? ಯಾರೇ ನಾವು ದುಡ್ಡು ಇಡುತ್ತೋ ಅವ್ರನ್ನ ಕೇಳಬೇಕಲ್ಲ. ನಾವು ಈ ದುಡ್ಡಿಲಾರ್ದಂಥ ವ್ಯಕ್ತಿಗಳು ಕೇಳಕ್ಕೆ ಬರೋದಿಲ್ಲ. ನಾವು ಅವ್ರಿಗೆ ದುಡಿದೇವಿ, ನಾವು ಕೂಲಿ ಕೇಳಕತ್ತೀವಿ. ನಾವು ಏನು ಕೂಲಿ ಕೇಳಕತ್ತಪ್ಪ, ನಮ್ಮ ಪೀಠಕ್ಕೆ ಅನುದಾನ ಕೊಡ್ರಿ ಅಂತ ಕೂಲಿ ಕೇಳ್ತಾ ಇಲ್ಲ. ಇನ್ನು 4 ಮಂದಿ ಮಂತ್ರಿ ಸ್ಥಾನ ಕೊಡ್ರಿ ಅಂತ ಕೇಳಕ್ಕೆ ಅಪೇಕ್ಷೆ ಪಡ್ತಾಯಿಲ್ಲ. ಮಂತ್ರಿ ಸ್ಥಾನ, ಶಾಸಕ ಸ್ಥಾನ ಅದು ನಮ್ಮ ಸಮಾಜ ಕೊಡುವಂಥ ಗೌರವ. ಆದರೆ ಅವುಗಳಿಂದ ನೇರವಾಗಿ ಸಮಾಜದ ಕಟ್ಟಕಡೆ ವಿದ್ಯಾರ್ಥಿ ಕಣ್ಣೀರನ್ನು ಒರೆಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ನಿಮಗೋಸ್ಕರ ದುಡಿದೇವಿ. ಕಳೆದ 20 ವರ್ಷಗಳಲ್ಲಿ ಈ ಒಂದು ಪಕ್ಷ ಅಧಿಕಾರ ಬರಲಿಕ್ಕೆ 80% ಪಂಚಮಸಾಲಿಗಳು ಪ್ರಾಮಾಣಿಕವಾಗಿ ದುಡಿದಾರೆ. ಈ ಸಮಾಜ ಏನು ಕೇಳುತ್ತಪ್ಪ ಅಂದರೆ, ನಮಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮೀಸಲಾತಿ ಹಕ್ಕನ್ನು ಕೇಳಕತ್ತೀವಿ. ಅದು ಬಿಟ್ಟರೆ ನಾವು ಏನೂ ಕೇಳೋದಿಲ್ಲ. ಅದು ಕೊಟ್ಟರಪ್ಪ ಅಂದರೆ ಕಾಯಂ ಈ ಸಮಾಜ ಇದುವರೆಗೂ ನಿಮ್ಮ ಮೇಲೆ ಹೆಂಗೆ ನಂಬಿಕೆ ಇಟ್ಟಿದೆಯೋ ಅದೇ ರೀತಿ ನಂಬಿಕೆ ವಿಶ್ವಾಸ ಇಟ್ಟುಕೊಂಡು ನಾವು ಮುಂದುವರಿತೀವಿ. ಅದೇ ಪ್ರಕಾರ ನಿಮ್ಮ ಜೊತೆಗಿರ್ತೀವಿ. ಒಂದು ವೇಳೆ ಈ ಸಮಾಜಕ್ಕೆ ಮೀಸಲಾತಿ ಕೊಡುವಂಥ ವಿಚಾರದಲ್ಲಿ ನೀವೇನಾದರೂ ವ್ಯತಿರಿಕ್ತವಾಗಿ ನಡ್ಕೊಂಡ್ರೆ ಖಂಡಿತವಾಗಿ ಈ ಸಮಾಜ ನಿಮ್ಮ ಮೇಲೆ ಅಸಮಾಧಾನಗೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ಯಾಕೆ ನಾವು ದುಡ್ದವಿ, ನಾವು ಕೂಲಿ ಕೇಳಿದ್ವಿ, ಕೂಲಿ ಕೊಡ್ಲಿಕ್ಕಪ್ಪ ಅಂದರೆ ಸಹಜವಾಗಿ ಅಸಮಾಧಾನಗೊಳ್ಳೋ ಸಹಜ. ಅಂತಹ ಅಸಮಾಧಾನಗೊಳ್ಳದ ರೀತಿಯಲ್ಲಿ ಕೂಡಲೇ ಈ ಸಮಾಜಕ್ಕೆ
ಕಾನೂನಾತ್ಮಕವಾಗಿ ನ್ಯಾಯಯುತವಾಗಿ ನಮ್ಮ ಹಕ್ಕನ್ನು ಕೊಡಬೇಕು ಅಂತೇಳಿ ನಾನು ಘನ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಈಗ ಒಂದು ಪ್ರಮುಖ ಪ್ರಶ್ನೆ ಸ್ವಾಮೀಜಿ, ಜಾರಕಿಹೊಳಿ ಸಹೋದರರು ಈ ಪಂಚಮಸಾಲಿ 2A ಮೀಸಲಾತಿಗಾಗಿ ಸಂಪೂರ್ಣವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ, ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಾವು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿದ್ದಾರೆ. ಆದರೂ ಸಹಿತ ವೇದಿಕೆ ಮೇಲೆ ಸ್ವಲ್ಪ ಗೊಂದಲದ ವಾತಾವರಣ ಆಗ್ತಾ ಇದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅದನ್ನು ತಿದ್ದೋದು ಮತ್ತು ಅದನ್ನು ಸೂಕ್ತವಾಗಿ ಆದೇಶ ನೀಡೋರು ನೀವು, ಯಾಕಂದರೆ ನೀವು ಸಮಾಜದೊಂದು ಗುರು ಕ್ಯಾಪ್ಟನ್. ಇದ್ರ ಬಗ್ಗೆ ಈ ಗೊಂದಲದ ವಾತಾವರಣ ಆಗಬಾರದಂಗೆ ಜನತೆ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕಬೇಕಾಗಿದೆ. ಇನ್ನಿತರ ಸಮಾಜದವರು ಸಹಿತ ಜಯ ಮೃತ್ಯುಂಜಯ ಸ್ವಾಮಿಗಳು ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ನಾವು ನಡಿಬೇಕು, ಎಲ್ಲೋ ನಾವು ಅವ್ರ ಹತ್ರ ದೀಕ್ಷೆ ತೊಗೋಬೇಕು ಅನ್ನೋ ಕೆಲವು ಸಮಾಜದವರು ಇನ್ನು ಮುಂದೆ ಬರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ದಿಟ್ಟತನ, ನಿಮ್ಮದು ಹೋರಾಟದ ಮನೋಭಾವನೆ, ನೀವು ಎಲ್ಲಿಂದೋ ಬಂದು ಅಲ್ಲಿಂದವರೆಗೆ ಪಾದಯಾತ್ರೆ ಮುಖಾಂತರ ಒಂದು ಕರ್ನಾಟಕ ವಿಧಾನಸೌಧ ಪ್ರವೇಶ ಮಾಡಿದ್ದು ಮೊಟ್ಟ ಮೊದಲನೇ ಸ್ವಾಮೀಜಿಯವರು. ಇದು ಒಂದು ಕರ್ನಾಟಕದ ಒಂದು ಇತಿಹಾಸ. ಈ ಗೊಂದಲದ ವಾತಾವರಣ ಆಗಬಾರ್ದ ಹಾಗೆ ಎಲ್ಲರೂ ಸಮನ್ವಯತೆಯಿಂದ ಇರಬೇಕು, ಸಮಾನತೆಯಿಂದ ಇರಬೇಕು ಅನ್ನೋದು ಸೂಕ್ತವಾಗಿ ಆದೇಶ ನೀಡೋರು ಸ್ವಾಮೀಜಿಯವರೇ. ಇದುವರೆಗೂ ಮೀಸಲಾತಿ ಚಳವಳಿ ಶುರುವಾಯಿತಲ್ಲ, ಕೂಡಲ ಸಂಗಮದಿಂದ ಏನು 2021 ಜನವರಿ 14ನೇ ತಾರೀಕಿಂದ ಏನು ಈ ಹೋರಾಟ ನಿರಂತರವಾಗಿ ಶುರುವಾಗಿದೆಯಲ್ಲ, ಶುರುವಾಗಿ ಇಲ್ಲಿವರೆಗೂ ಸಹ ನಮ್ಮ ಸಮುದಾಯದ ರಾಜಕಾರಣಿಗಳು, ನಮ್ಮ ಸಮುದಾಯದ ಮುಂಚೂಣಿ ನಾಯಕರುಗಳು ಯಾವುದೇ ವ್ಯಕ್ತಿ ಹೆಸರನ್ನು ಹಿಡ್ಕೊಂಡು ನೇರವಾಗಿ ಇಲ್ಲಿ ಟೀಕೆ ಮಾಡಿಲ್ಲ. ಸಹಜವಾಗಿಯೇ ಆಯಾ ಭಾಗದಲ್ಲಿ ಹೋರಾಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಜನರ ಭಾವನೆಗಳನ್ನು ಕುರಿತಾಗಿ ಮೆಲುಕು ಹಾಕುವಂಥ ಪ್ರಯತ್ನ ಮಾಡಿದರೆ ಹೊರತು ಎಲ್ಲಿ ನಾವು ಬಹುತೇಕ ಇವತ್ತು ಕರ್ನಾಟಕದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು, ಎಲ್ಲ ತಾಲೂಕು ಮಟ್ಟದಲ್ಲಿ ಹೋರಾಟ ಆಗಿದ್ದೀವಲ್ಲ, ಎಲ್ಲಿ ಹೋದ್ರೆ ಅಲ್ಲಿನ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಏನು ಜನ ವ್ಯಕ್ತಪಡಿಸಿರ್ತಾರೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ನಮ್ಮ ಹೋರಾಟಗಾರರು ಹಂಚ್ಕೊಂಡಿದ್ದಾರೆ. ಉದಾಹರಣೆಗೆ ಮೊನ್ನೆ ಮುದ್ದೇಬೇಳ ಮತಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೋರಾಟ ಆಯಿತು. ಅಲ್ಲಿ ನಮ್ಮ ಸಮಾಜ ಬಾಂಧವರು ಅಲ್ಲಿರ್ತಕ್ಕಂಥ ಜನರ ಕಷ್ಟಗಳ ಕುರಿತಾಗಿ ಮೆಲುಕು ಹಾಕಿದರು. ಸಹಜವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದರು, ನೀವು ಪಂಚಮಸಾಲಿ ಸಮಾಜದಲ್ಲಿ 28,000 ಮತದಾರರಿದ್ದೀವಿ, ನೀವು ಯಾಕೆ ಮೌನವಾಗಿದ್ದೀರಿ? ದೇಶಮುಖರ ಕಾಲದಲ್ಲಿ ಹೆಂಗಿತ್ತು ಅಂಥ ವಾತಾವರಣ ಮತ್ತೆ ಮರುಕಳಿಸುವಾಗ ನೀವು ಒಗ್ಗಟ್ಟಾಗ್ರಿ, ಒಂದಾಗ್ರಿ, ಒಬ್ಬರು ನಾಯಕರು ಹೊರಹೊಂಬ್ರಿ ಅನ್ನುವಂಥ ಮಾತನ್ನು ಹೇಳಿದರು. ಉದ್ದೇಶಪ್ಪ ಅಂದರೆ ಅಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕನ್ನೋ ಉದ್ದೇಶಕ್ಕೆ ಒಂದು ರಾಜಕೀಯ ಪ್ರಜ್ಞೆ ತುಂಬುವಂಥ ಮಾತುಗಳನ್ನ ಆಡಿದ್ರು ಹೊರತು ಇವತ್ತಿನವರೆಗೂ ಸಹ ಯಾವುದೇ ಕಾರಣಕ್ಕೂ ಯಾರನ್ನೂ ಸಹ ಟೀಕಿಸುವ ಪ್ರಯತ್ನವನ್ನು ಎಲ್ಲಿ ಮಾಡಿಲ್ಲ. ಆ ವೇದಿಕೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಇಲ್ಲಿನ ಸಮಸ್ಯೆಗಳು ಏನಾಗಿದೆಯಲ್ಲ, ಆ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸ ಆಗಿದೆ ಹೊರತು ಅಪಾರ್ಥಗೊಳಿಸೋ ಪ್ರಯತ್ನ ಯಾರು ಸಹ ಮಾಡಿಕೊಡ್ಬಾರ್ದಂತ. ನಮ್ಮ ಹೋರಾಟದ ನಾಯಕರುಗಳು ಯಾರನ್ನೂ ಸಹ ವ್ಯಕ್ತಿಗತ ಟೀಕೆ ಮಾಡೋಕ್ಕೆ ಹೋಗಿಲ್ಲ, ಅವರು ಎಂದೂ ಸಹ ಹೋಗಿಲ್ಲ. ಅಂಥವೇನಾದ್ರು ಹೋಗುವಂಥ ಪ್ರಯತ್ನ ಮಾಡಿದ್ರೆ ನಾನು ಅವರಿಗೆ ಮನವೊಲಿಸೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಯಾರು ಸಹ ಅನ್ಯತಾ ಭಾವಿಸೋದು ಬೇಡ. ಇದೊಂದು ಹೋರಾಟ ಇರುವಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವು ಸೌಮ್ಯವಾಗಿ ಮಾತಾಡ್ತಾರೆ, ಕೆಲವು ಉಗ್ರವಾಗಿ ಮಾತಾಡ್ತಾರೆ, ಕೆಲವು ಸತ್ಯವನ್ನು ಪರೋಕ್ಷವಾಗಿ ಹೇಳ್ತಾರೆ, ಕೆಲವು ಸತ್ಯವನ್ನು ನೇರವಾಗಿ ಹೇಳ್ತಾರೆ. ಹಾಗಾಗಿ ಕೆಲವು ಸತ್ಯ ನೇರವಾಗಿ ಹೇಳಿದಾಗ ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಅಪ್ರಿಯ ಅನ್ನಿಸ್ಬೋದು. ಆ ಕಾರಣಕ್ಕೋಸ್ಕರ ಯಾರು ಸಹ ಅನ್ಯತಾ ಭಾವಿಸಬಾರ್ದು. ನಮ್ಮ ಹೋರಾಟ ಇದು ಯಾವುದೇ ವ್ಯಕ್ತಿಯ ಪರ, ವ್ಯಕ್ತಿ ವಿರುದ್ಧ ಅಲ್ಲ, ಪಕ್ಷದ ಪರ, ಪಕ್ಷದ ವಿರುದ್ಧ ಅಲ್ಲ. ಇದು ಕೇವಲ ಸಮಾಜದ ಕಟ್ಟಕಡೆ ವಿದ್ಯಾರ್ಥಿಗಳ ಪರ ಮತ್ತು ಯುವಕರ ಪರವಾಗಿರ್ತಕ್ಕಂಥ ಹೋರಾಟ. ಈ ಬರುವ 13ರಂದು ಗೋಕಾಕದಲ್ಲಿ ನಡೆಯುವ ಬೃಹತ್ ಸಮಾವೇಶದಲ್ಲಿ ಅಂಥ ಘಟನೆ ಯಾವುದು ನಡೆಯಲಿಕ್ಕಿಲ್ಲ ಸ್ವಾಮೀಜಿ? ಅಲ್ಲ, ಹಿಂದೆ ಎಂದೂ ನಡೆದಿಲ್ಲ, ಮುಂದೆ ಎಂದೂ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ಮೊನ್ನೆ ಹುಕ್ಕೇರಿಯಲ್ಲಿ ಸಮಾವೇಶದಲ್ಲಿ ನಾವು ಮುಂಚೆ ಹೇಳಿದ್ವಿ, ನಮ್ಮ ಸಮಾಜದ ಸಮಾವೇಶದಲ್ಲಿ ನಮ್ಮವರಿಗೆ ನಾವು ಅವಕಾಶವನ್ನು ಕೊಡ್ತೀವಿ, ನಮ್ಮವ್ರು ಮಾತ್ರ ಬರಬೇಕು ಅಂತ ಮನವಿ ಮಾಡ್ಕೊಂಡ್ವಿ. ಆದರೂ ಸಹ ಅವತ್ತು ಕೆಲವು ವ್ಯಕ್ತಿಗಳು ಬಂದು ಕೆಳಗೆ ಕೂತ್ಕೊಂಡಿದ್ರು. ಸ್ವತಂತ್ರವಾಗಿ ಮಾತನಾಡೋ ಸಂದರ್ಭದಲ್ಲಿ ನಮ್ಮ ಮಾತನಾಡುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವ್ಯಕ್ತಿಗತವಾಗಿ ಒಬ್ಬ ಯುವಕರು ಮಾತಾಡಿದರು. ಅದನ್ನು ಆ ರೀತಿ ಮಾತಾಡೋದು ಸರಿಯಲ್ಲ, ನೀವು ಈ ಒಂದು ಸಮಾವೇಶದಲ್ಲಿ ಹೊರಗಡೆ ಹೋಗ್ರಿ ಅಂತೇಳಿ ಹೇಳಿದ್ದಾರೆ ಹೊರತು ಎಲ್ಲಿ ಯಾರನ್ನು ಟೀಕೆ ಮಾಡಿಲ್ಲ. ಮತ್ತು ಅಲ್ಲಿ ಜನರಿಗೆ ಏನು ಭಾವಿಕೆ ಇತ್ತಪ್ಪ ಅಂದರೆ, ಆ ಭಾಗದಲ್ಲಿ 80,000 ಮತಗಳಿವೆ. 80,000 ಮತಗಳಿದ್ದಾಗ ಸಹ ನಮಗೆ ಇವತ್ತರಿಗೆ ಯಾವುದೂ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಕೊರಗಿದೆ. ಅದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮೆಲುಕು ಹಾಕಿದ್ದಾರೆ. ಯಾವುದೇ ಪಕ್ಷ ಅಂತ ನೋಡೋಕೆ ಹೋಗ್ಬೇಡ್ರಿ, ಜನಸಂಖ್ಯೆ ಅನುಗುಣವಾಗಿ ನೀವೆಲ್ಲ ಒಗ್ಗಟ್ಟಾಗಿದೆ ಅಂತೇಳಿ ಹೇಳಿದ್ದಾರೆ ಹೊರತು ಯಾರನ್ನೋ ತಪ್ಪಿಸಿ ಟಿಕೆಟ್ ಕೊಡ್ರಿ ಅಥವಾ ಯಾರಿಗಾರ ಸೋಲಿಸ್ರಿ ಗೆಲ್ಲಿಸ್ರಿ ಅಂತೇಳಿ ಎಂದೂ ಸಹ ಹೇಳಿಲ್ಲ. ಹಾಗಾಗಿ ಮುಂದೆ ಅಂಥ ಘಟನೆಗಳು ಎಂದೂ ಆಗಿಲ್ಲ, ಮುಂದೆ ಎಂದೂ ಹಾಕೋಣ ಅವಕಾಶ ಕೊಡಲ್ಲ. ಬರುವ 12 ಡಿಸೆಂಬರು ನೀವು 25 ಲಕ್ಷ ಜನರನ್ನು ತೆಗೆದುಕೊಂಡು ಹೋಗಿ ವಿಧಾನಸೌಧ ಮುತ್ತಿಗೆ ಹಾಕ್ತಾನೆ ಅಂತ ಹೇಳಿದಿರಿ. ನಿಮ್ಮ ಏನೋ ಒಂದು ಸ್ಟೇಟ್ಮೆಂಟ್ಗೆ ಹೆದರಿ ಸರ್ಕಾರ ವಿಧಾನಸೌಧ ಬಿಟ್ಟು ಸುವರ್ಣಸೌಧಕ್ಕೆ ಅಧಿವೇಶನ ಮಾಡ್ತಾಯಿದೆ 12ನೇ ತಾರೀಕೆ.
ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಏನು ಸುವರ್ಣಸೌಧ ಏನಾದರೂ ಮುತ್ತಿಗೆ ಹಾಕ್ತೀರಾ? ಏನು ವಿಧಾನಸೌಧಗೆ ಹೋಗೋ ಪ್ರಯಾಣ ಮಾಡ್ತೀರಾ? ನಾವೀಗಾಗಲೇ ನಮ್ಮದೇನೋ 12ನೇ ಶತಮಾನ ಅಂದರೆ ಕ್ರಾಂತಿಕಾರಿ ಶತಮಾನ. ಹಾಗಾಗಿ ಆ 12 ಎನ್ನುವಂಥ ಭಾವನೆಯಿಂದ ಹುಕ್ಕೇರಿಯೊಳಗೆ 12/12ನೇ ಶತಮಾನ 12ನೇ ತಾರೀಕು ಈ ಒಂದು ಭಾವನಾತ್ಮಕವಾದಂಥ ಹಿನ್ನೆಲೆಯೊಳಗೆ ನಾವು ಬೆಂಗಳೂರಿನ ವಿಧಾನಸೌಧಕ್ಕೆ ಮಹಾಮುತ್ತಿಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿ ರೆಸಲ್ಯೂಷನ್ ಮಾಡಿದ್ವಿ ಹುಕ್ಕೇರಿ ಸಮಾವೇಶದಲ್ಲಿ. ಈಗ ಸರ್ಕಾರ ದಿಢೀರನೇ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನ ಮಾಡಲಿಕ್ಕೆ ಬರ್ತಾಯಿದೆ. ಎಂದು ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿರುವಂಥ ಅಧಿವೇಶನ ಅಂತ ಮಾಡ್ತಿದ್ರು. ಅಥವಾ ನಾವು ಬೆಂಗಳೂರಿಗೆ ಹೋಗ್ತಿದ್ದ ಕಾರಣಕ್ಕೋಸ್ಕರ ಇಲ್ಲಿ ಮಾಡೋಕ್ಕಂತ ಗೊತ್ತಿಲ್ಲ. ಹಾಗಾಗಿ ನನಗೆ ಇನ್ನೂ ಅಧಿಕೃತವಾಗಿ ಅದು ಅಲ್ಲಿ ನಡೀತಿರೋ ಮಾಹಿತಿ ಬಂದಿಲ್ಲ. ಆದರೆ ಮಾಧ್ಯಮದವ್ರು ಹೇಳ್ತಿದ್ದಾರೆ ಸ್ವಾಮೀಜಿ ಡಿಸೆಂಬರ್ 12ಕ್ಕೆ ಇಲ್ಲೇ ಅಧಿವೇಶನ ಮಾಡ್ತದೆ ಅಂತೇಳಿ. ಮತ್ತು ಇಲ್ಲೇ ಅಧಿವೇಶನ ಮಾಡಿದಾಗ ಅಲ್ಲಿ ನಾವು ಮುತ್ತಿಗೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೆಲವರು ನಮಗೆ ಪ್ರಶ್ನೆ ಹಾಕಿದ್ದಾರೆ. ಆಗ ಇನ್ನೂ ನಮ್ಮ ನಾಳೆ 13 ತಾರೀಕಿಗೆ ನಮ್ಮ ಮೀಸಲಾತಿ ಹೋರಾಟಗಾರರ ಸಭೆ ಮಾಡ್ತೀವಿ. ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಒಂದು ವೇಳೆ 12ನೇ ತಾರೀಕಿಗೆ ಏನಾದರೂ ಅಧಿವೇಶನ ಇಲ್ಲಿ ಶುರು ಆಗೋದಿದ್ರೆ ಅದಕ್ಕೆ ಯಾವ ರೀತಿಯಾಗಿ 12ನೇ ತಾರೀಕಿಗೆ ಬಿಟ್ಟು ಬೇರೆ ಯಾವ ದಿನದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಚರ್ಚೆ ಮಾಡಿ ಚಿಂತನೆ ಮಾಡಿ ಒಂದು ನಿರ್ದಿಷ್ಟವಾದಂಥ ನಿರ್ಧಾರಕ್ಕೆ ನಾವೆಲ್ಲ ಬರ್ತೀವಿ. ಕೊನೆಯ ಪ್ರಶ್ನೆ ಸ್ವಾಮೀಜಿಯವರೇ, ಕೆಲವು ಹೀನಕೃತ್ಯದಿಂದ ಕೆಲವು ಸ್ವಾಮೀಜಿಗಳು ಹೀನಕೃತ್ಯದಲ್ಲಿ ತೊಡಗಿ ಇವತ್ತು ರಾಜ್ಯಾದ್ಯಂತ ಈ ಎಲ್ಲ ಗೊತ್ತಿರುವ ವಿಷಯ. ಆದರೆ ಸ್ವಾಮೀಜಿಯವರಿಗೆ ಯಾವ ರೀತಿ ಗೌರವದಿಂದ ನೋಡ್ತಿದ್ರು ಜನ ಈಗ ಕೆಳಮಟ್ಟಿಗೆ ಬರ್ತಾ ಇದ್ದಾರೆ. ಆದರೆ ಜಯಮೃತ್ಯುಂಜಯ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಒಂದು ಅಭಿಮಾನ ಬರ್ತಾ ಇದೆ. ಯಾಕಂದರೆ ಜಯಮೃತ್ಯುಂಜಯ ಸ್ವಾಮಿ ಮಾಡುತ್ತಿರುವ ಒಂದು ಹೋರಾಟ ಮತ್ತು ಸಮಾಜಕ್ಕೆ ತುಂಬುತ್ತಿರುವ ಒಂದು ಶಕ್ತಿ, ಆ ಚೈತನ್ಯದ ಚಿಲುಮೆ ಜಯಮೃತ್ಯುಂಜಯ ಸ್ವಾಮಿಗಳಿದ್ದಾರೆ. ಆದರೆ ನಾವು ಎಲ್ಲರೂ ಇವತ್ತು ಸಮನ್ವಯತೆ ಮತ್ತು ಶಾಂತಿಯಿಂದ ಬದುಕಬೇಕಾಗಿದೆ. ಇದಕ್ಕಾಗಿ ಈ ಹೀನಕೃತ್ಯ ಮಾಡುವ ಸ್ವಾಮೀಜಿಗಳಿಗಾಗಿ ಒಂದು ಒಳ್ಳೆಯ ಸಂದೇಶನ ಕೊನೆಯದಾಗಿ ಸಾರಿ. ನಾನು ಹೇಳಿದೇನಪ್ಪ ಅಂತಂದರೆ ಎಲ್ಲ ರಾಜ್ಯದಲ್ಲಿ ಎಲ್ಲ ದೇಶದಲ್ಲಿ ಸಹ ಎಲ್ಲ ಧರ್ಮಗಳಲ್ಲಿ ಸಹ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಧಾರ್ಮಿಕ ವ್ಯವಸ್ಥೆಗಳಲ್ಲಿ ಇಂಥ ಅನೇಕ ರೀತಿಯಾಗಿರ್ತಕ್ಕಂಥ ಘಟನೆಗಳು ಸಂಭವಿಸಿರ್ಬೋದು. ಹಾಗಾಗಿ ಘಟನೆಗಳು ಸಂಭವಿಸಿದ ಕಾರಣಕ್ಕೆ ಆಯಾ ಪರಂಪರೆ, ಆಯಾ ಧರ್ಮಗಳು, ಆಯಾ ಮಠಗಳು ಗೌರವ ಕಡಿಮೆ ಆಯ್ತಂತಲ್ಲ, ಮಠಗಳು ತಂದೆ ಆಗಿರ್ತಕ್ಕ ಗೌರವ ಇದ್ದೇ ಇದೆ. ಹಾಗಾಗಿ ನಾವೆಲ್ಲರೂ ಸಹ ಚರಿತ್ರೆ ಇದ್ದಂಥ ಮಠಗಳನ್ನು, ಚರಿತ್ರೆಯನ್ನು ಮತ್ತೊಮ್ಮೆ ಸೃಷ್ಟಿಸುವಂಥ ಕೆಲಸವನ್ನು ನಾವೆಲ್ಲರೂ ಸಹ ನೈತಿಕವಾಗಿ ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ. ಹಾಗಾಗಿ ನಾವು ಕೊಟ್ಟಂಥ ಜವಾಬ್ದಾರಿ ಏನಿದೆ, ನಾವು ಪಡೆದುಕೊಂಡಂಥ ಜವಾಬ್ದಾರಿ ಏನಿದೆ, ಜವಾಬ್ದಾರಿ ತಕ್ಕವಾಗಿ ಪ್ರಾಮಾಣಿಕ ಬದುಕುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸಹ ಮಾಡಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ ಸ್ವಾಮೀಜಿಯವರೇ, ನಮ್ಮ ಜೊತೆ ಮಾತಾಡೋದಕ್ಕಾಗಿ ಒಂದು ಶುಭ ಸಂದೇಶ ಕೊಡಿ ನಮ್ಮ ಚಾನಲ್ಗೆ. ನಂಬರ್ 1 ನ್ಯೂಸ್ ಚಾನಲ್ ಬಹುತೇಕ ನಮ್ಮ ಮೀಸಲಾತಿ ಹೋರಾಟ ಶುರುವಾದಾಗಿಂದನೂ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅನೇಕ ನಮ್ಮ ಹೋರಾಟದ ಬೆಳವಣಿಗೆಗಳ ಕುರಿತಾಗಿರ್ಬೋದು ಅಥವಾ ಹೋರಾಟದಲ್ಲಿ ಏನಾದರೂ ಸಹ ಭಿನ್ನಾಭಿಪ್ರಾಯ ಬಂದಂಥ ಸಂದರ್ಭದಲ್ಲಿ ಸಹ ಅದ ಮೇಲೆ ಬೆಳಕನ್ನು ಚೆಲ್ಲಿ ಮತ್ತೆ ಅದನ್ನು ಸರಿದೂಗಿಸುವ ಹಾಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಸಹ ಅವರು ಬಂದು ಭಾಗವಹಿಸಿ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ನಂಬರ್ 1 ನ್ಯೂಸ್ ಚಾನಲ್ ಖಂಡಿತವಾಗಿ ಅದು ಉತ್ತರ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಜನ ಬರೋ ಮಟ್ಟ ಅದಾರ್ರಿ